ಹಲೋ ಮೈ ಫ್ರೆಂಡ್ಸ್, ಇನ್ನೇನು 2026 ಬಂದೇ ಬಿಡ್ತು. ಎಷ್ಟೊಂದು ಜನ ರೆಸಲ್ಯೂಷನ್ ಪ್ಲಾನ್ ಮಾಡ್ಕೋತಾ ಇರ್ತಾರೆ. ಇನ್ನು ತುಂಬಾ ಜನ ಹಿಂದಿನ ವರ್ಷ ಏನ್ ಗೋಲ್ ಸೆಟ್ ಮಾಡ್ಕೊಂಡಿದ್ರು ಮತ್ತೆ ಮುಂದಿನ ವರ್ಷಕ್ಕೂ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆನೆಸ್ಟ್ಲಿ ನನಗೆ ರೆಸಲ್ಯೂಷನ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನಾನು ಫಸ್ಟ್ ಅದನ್ನ ಕೇಳಿದ್ದೆ ನನ್ನ ಕಾಲೇಜಲ್ಲಿ ಓದುವಾಗ. ಆ್ಯಂಡ್ ದೆನ್ ನಾನು ಆಫೀಸಲ್ಲಿ ವರ್ಕ್ ಮಾಡುವಾಗ ನನ್ನ ಕಲೀಗ್ಸ್ ಕೇಳ್ತಾ ಇದ್ರು, ವಾಟ್ಸ್ ಯರ್ ನ್ಯೂ ಇಯರ್ ರೆಸಲ್ಯೂಷನ್ ಅಂತ. ಆಗ ಓಕೆ, ನಾನು ರೆಸಲ್ಯೂಷನ್ ಸೆಟ್ ಮಾಡ್ಕೋಬೇಕಾ ಅಂತ ಒಂದು 8ರಿಂದ 10 ಅಟ್ ಎ ಟೈಮ್ ರೆಸಲ್ಯೂಷನ್ ಸೆಟ್ ಮಾಡ್ಕೊಂಡೆ. ಆ್ಯಂಡ್ ಎವ್ರಿ ಇಯರ್ ಐ ಯೂಸ್ ಟು ಫೇಲ್ ಅಟ್ ಇಟ್ ಮಿಸರಬಲಿ. ಕಾರಣ ಏನು ಅಂತ ಆಮೇಲೆ ಹೇಳ್ತೀನಿ. ಬಟ್ 80% ಆಫ್ ಪೀಪಲ್ ಕೂಡ 2026ನ ವೇಸ್ಟ್ ಮಾಡ್ಕೋತಾರೆ, ಇಂಟೆನ್ಷನಲಿ ಅಲ್ಲ. ಬಟ್ ಪ್ರೋಗ್ರೆಸ್ ಬೇಕು ಅನ್ನೋ ಆಸೆ ಇರುತ್ತೆ, ಲೈಫಲ್ಲಿ ಗೋಲ್ಸ್ನ ಅಕಂಪ್ಲಿಷ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೂ 2026ನ ವೇಸ್ಟ್ ಮಾಡ್ಕೋತಾರೆ. ಆ್ಯಂಡ್ ದ ರೀಸನ್ ಇಸ್ ಆಬ್ವಿಯಸ್. ತುಂಬ ಜನ ಮೋಟಿವೇಶನ್ ಬೇಸಿಸ್ ಮೇಲೆ ಅವ್ರ ಗೋಲ್ಸ್ನ ಸೆಟ್ ಮಾಡ್ಕೋತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಯಾರಿಗೂ ಇಡೀ ವರ್ಷ ಮೋಟಿವೇಶನ್ ಇರಲ್ಲ ಟು ಟೇಕ್ ಆಕ್ಷನ್, ಟು ಕೀಪ್ ಗೋಯಿಂಗ್. ಆ್ಯಂಡ್ ಜಾನ್ವರಿಲಿ ಒಂದು 3 ವಾರ ಫುಲ್ ಮೋಟಿವೇಟೆಡ್ ಆಗಿ ಅವ್ರು ಅನ್ಕೊಂಡಿರುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆ್ಯಂಡ್ ದೆನ್ ಸಮಥಿಂಗ್ ಈಸ್ ಗೋಯಿಂಗ್ ಟು ಗೋ ರಾಂಗ್. ಈ ವರ್ಷ ಫಿಟ್ ಆಗಿರ್ಬೇಕು, ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಒಂದು 3-4 ದಿನ ಜಿಮ್ ಸ್ಕಿಪ್ ಮಾಡ್ತಾರೆ. ಈ ವರ್ಷ ಸುಮ್ಮನೆ ಯಾವ್ದಾದ್ರ ಮೇಲೋ ದುಡ್ಡು ಖರ್ಚು ಮಾಡಬಾರ್ದು, ಜಾಸ್ತಿ ದುಡ್ಡು ಸೇವ್ ಮಾಡಬೇಕು ಅನ್ಕೊಂಡಿದ್ದು ಶಾಪಿಂಗ್ ಹೋದಾಗ ಸುಮ್ಮನೆ ಅನ್ನೆಸೆಸರಿ ಎಕ್ಸ್ಪೆನ್ಸಿವ್ ಸ್ಟಫ್ ಮೇಲೆ ದುಡ್ಡನ್ನ ವೇಸ್ಟ್ ಮಾಡ್ತಾರೆ. ಹೆಲ್ದಿಯಾಗಿ ತಿನ್ಬೇಕು ಅಂತ ಅನ್ಕೊಂಡಿದ್ದವರು ಅಟ್ ಎ ಸ್ಟ್ರೆಚ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಫೋರ್ಸ್ ಮಾಡಿದ್ರು ಅಂತ 3-4 ದಿನ ಜಂಕ್ ಫುಡ್ ತಿಂತಾರೆ. ಆ್ಯಂಡ್ ದೆನ್ ದೆಲ್ ಥಿಂಕ್, ಅಯ್ಯೋ ವರ್ಷದ ಮೊದಲನೇ ತಿಂಗಳಲ್ಲೇ ನಾನು ಎಷ್ಟೊಂದು ಗೋಲ್ನ ಹಾಳು ಮಾಡ್ಕೊಂಡ್ಬಿಟ್ಟೆ, ಐ ಥಿಂಕ್ ಐ ರೂಯಿಂಡ್ ಇಟ್ ನಾವು ಅಂತ ಅನ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ರೀತಿ ಮತ್ತೆ ಅವರ ಹಳೆ ಪ್ಯಾಟರ್ನ್ ಅವ್ರ ಹಳೆ ಹ್ಯಾಬಿಟ್ಗೆ ಸ್ಟಿಕ್ ಆಗ್ತಾರೆ. ಆ್ಯಂಡ್ ದೆನ್ ದೆಲ್ ಥಿಂಕ್, ಅಯ್ಯೋ ನನಗೆ ವಿಲ್ ಪವರ್ ಇಲ್ಲ ಅನ್ಸುತ್ತೆ, ಐ ಡೋಂಟ್ ಹ್ಯಾವ್ ಎನಫ್ ಡಿಸಿಪ್ಲಿನ್, ಐ ಆಮ್ ಮೆಂಟಲಿ ವೀಕ್, ಐ ಆಮ್ ಬ್ರೋಕೆನ್ ಅಂತ ಅನ್ಕೊಂಡು ಅವರ ಓನ್ ಪ್ರೋಗ್ರೆಸ್ನ ಪರ್ಫೆಕ್ಷನಿಸಮ್ ಅನ್ನೋ ಐಡಿಯಾದಿಂದ ಅವರೇ ಹಾಳು ಮಾಡ್ಕೋತಾ ಇರ್ತಾರೆ ಅನ್ನೋದನ್ನ ಅವರು ರಿಯಲೈಸೇ ಮಾಡ್ಕೊಳ್ಳಲ್ಲ. ಇನ್ನು ಯಾರೆಲ್ಲ ಇದೇ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಫಾರ್ ಫ್ಯೂ ಡೇಸ್ ಅವರು ಆಕ್ಷನ್ ತಗೊಂಡಿಲ್ಲ ಅಥವಾ ಒನ್ ಬ್ಯಾಡ್ ಡಿಸಿಷನ್ ತಗೊಂಡಿದ ತಕ್ಷಣ ಅವರು ಕಂಪ್ಲೀಟ್ಲಿ ಫೇಲ್ ಆಗೋದ್ರು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ. ಅವ್ರು ಎಲ್ಲರೂ ಮುಂದಿನ ವರ್ಷನ ವೇಸ್ಟ್ ಮಾಡ್ಕೋತಾರೆ. ಆ್ಯಂಡ್ ಆನೆಸ್ಟ್ಲಿ ನಾನು ನನ್ನ ರೆಸಲ್ಯೂಷನ್ ಕೀಪ್ ಅಪ್ ಮಾಡ್ಕೊಂಡಿಲ್ಲ ಅಥವಾ ಯಾಕೆ ರೆಸಲ್ಯೂಷನ್ ನನ್ನ ಫ್ಲಾಪ್ ಆಯಿತು ಅನ್ನೋದಕ್ಕೆ ರೀಸನ್ ಏನಂದರೆ, ಐ ಯೂಸ್ ಟು ಥಿಂಕ್ ನಮ್ಮ ಲೈಫಲ್ಲಿ ನಾವು ಚೇಂಜ್ ನೋಡಬೇಕು ಅಂದರೆ 1 ವರ್ಷ ಪೂರ್ತಿ ಬೇಕು. ಇಟ್ಸ್ ಲೈಕ್ ಜಾನ್ವರಿಯಿಂದ ಡಿಸೆಂಬರ್ವರೆಗೂ ಒನ್ ಬಿಗ್ ಪ್ರಾಜೆಕ್ಟ್, 1 ಇಯರ್ ಲಾಂಗ್ ಕಮಿಟ್ಮೆಂಟ್ ಕೊಡಬೇಕು. ಆ್ಯಂಡ್ ಆಲ್ ಡೇ ಎವ್ರಿ ಡೇ ಹಸಲ್ ಮಾಡ್ತಾ ಇರಬೇಕು, ಎಲ್ಲ ಎಂಟರ್ಟೈನ್ಮೆಂಟ್ನು ಬಿಟ್ಬಿಡ್ಬೇಕು ಅಂತ. ಇಷ್ಟೆಲ್ಲ ಅಲಾರ್ಮಿಂಗ್ ಥಾಟ್ಸ್ ಇದ್ದಾಗ ಆಬ್ವಿಯಸ್ಲಿ ತುಂಬ ಫ್ರಿಕ್ಷನ್ ಇರುತ್ತೆ ಏನೇ ಒಂದು ಆ್ಯಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಅವರ್ ಬ್ರೈನ್ ವಿಲ್ ಆಟೋಮ್ಯಾಟಿಕಲಿ ಪ್ರೊಕ್ರಾಸ್ಟಿನೇಟ್. ನಾನು ಅದನ್ನೇ ಮಾಡ್ತಾ ಇದ್ದಿದ್ದು. ಐ ವಾಸ್ ವೇಟಿಂಗ್ ಫಾರ್ ಪರ್ಫೆಕ್ಟ್ ಮೂಮೆಂಟ್ ಟು ಸ್ಟಾರ್ಟ್. ಆ್ಯಂಡ್ ಅ ಪರ್ಫೆಕ್ಟ್ ಮೂಮೆಂಟ್ ಯಾವತ್ತೂ ಬರಲೇ ಇಲ್ಲ. ಬಟ್ ನಾನಿಲ್ಲಿ ಏನು ಚೇಂಜ್ ಮಾಡ್ಬೋದಾಗಿತ್ತು, ನಾನು ಎಂಟೈರ್ ಇಯರ್ ಅಂತ ಏನು ಕಲೆಕ್ಟಿವ್ ಆಗಿ ನೋಡ್ತಾ ಇದ್ದೀನಿ ಅದನ್ನು ಮೇ ಬಿ ಫಾರ್ ಫ್ಯೂ ಮಂತ್ಸ್, ಫಾರ್ ಫ್ಯೂ ವೀಕ್ಸ್ ಆರ್ ಜಸ್ಟ್ ಅ ಡೇಗೆ ನಾನು ಬ್ರೇಕ್ ಡೌನ್ ಮಾಡಿದ್ರೂ ಸಿಂಪಲ್ ಅನ್ನಿಸ್ತಾ ಇತ್ತು. ಇಟ್ ವುಡ್ ಹ್ಯಾವ್ ಫೆಲ್ಟ್ ಡೂಯಬಲ್, ಇಟ್ ವುಡ್ ಹ್ಯಾವ್ ಫೆಲ್ಟ್ ಅಚೀವೇಬಲ್, ರೈಟ್? ಬಟ್ ನಾವು ಯಾರು ಹಾಗೆ ಮಾಡಲ್ಲ. ಇಡೀ ವರ್ಷನ ಕಲೆಕ್ಟಿವ್ ಆಗಿ ಯೋಚನೆ ಮಾಡಿಕೊಂಡು ಫ್ರೀಸ್ ಆಗೋಗ್ತೀವಿ. ಇದ್ರ ಬಗ್ಗೆ ಮಾತಾಡ್ತಾ ನನಗೆ ಒಂದು ಇನ್ಸಿಡೆಂಟ್ ನೆನಪಾಗ್ತದೆ. ನಾನು ಕಾರ್ ಡ್ರೈವಿಂಗ್ ಕಲಿಯೋದಕ್ಕಿಂತ ಮುಂಚೆ ನಮ್ಮ ಅಪ್ಪನ ಜೊತೆ ಕಾರಲ್ಲಿ ಹೋಗುವಾಗ ಐ ಯೂಸ್ ಟು ಆಸ್ಕ್, ಇಷ್ಟೊಂದು ಟ್ರಾಫಿಕ್ ಇದೆಯಲ್ಲ, ನಿಮಗೆ ಈ ಟ್ರಾಫಿಕಲ್ಲಿ ಕಾರ್ ಡ್ರೈವ್ ಮಾಡೋಕ್ಕೆ ಭಯ ಆಗಲ್ವಾ ಅಂತ. ಆಗ ನಮ್ಮ ಅಪ್ಪ ಹೇಳಿದ ಮಾತು ನನಗೆ ಯಾವಾಗಲೂ ನೆನಪಲ್ಲಿರುತ್ತೆ. ಇಟ್ಸ್ ಲೈಕ್ ಹಿ ಕ್ಯಾಶುಯಲಿ ಸೆಡ್, ಅಷ್ಟೊಂದು ಟ್ರಾಫಿಕ್ ಇದ್ರೆ ಏನು, ಎಲ್ಲ ಗಾಡಿನೂ ನಾನೇ ಓಡಿಸ್ಬೇಕಾ, ನನ್ನ ಕಾರ್ ನಾನು ಡ್ರೈವ್ ಮಾಡಿದ್ರೆ ಸಾಕಲ್ವಾ ಅಂತ. ಇದು ನನಗೆ ಹೊಸದಾಗಿ ಕಾರ್ ಕಲಿತು ನಾನು ಕಾರ್ ಡ್ರೈವ್ ಮಾಡುವಾಗ ಟ್ರಾಫಿಕಲ್ಲಿ ಓಡಿಸುವಾಗ ನಂಗೊಂದು ಧೈರ್ಯ ಕೊಡ್ತು. ಆ್ಯಂಡ್ ಆಲ್ಸೋ ಯಾವುದೇ ದೊಡ್ಡ ಗೋಲ್ ಆದ್ರೂ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು ಒಂದು ಚಿಕ್ಕ ಸ್ಟೆಪ್ಪಿಂದ, ಒನ್ ಆ್ಯಕ್ಷನ್ ಅಟ್ ಎ ಟೈಮ್ ಅಲ್ವಾ ಅಂತ ನಂಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಆ್ಯಂಡ್ ದಟ್ ಪುಷಸ್ ಮೀ ಟು ಟೇಕ್ ಆ್ಯಕ್ಷನ್. ಸೊ ನನ್ನ ಹಳೆ ವರ್ಷನ್ಗೂ ನನ್ನ ಹೊಸ ವರ್ಷನ್ಗೂ ಇರುವಂತಹ ವ್ಯತ್ಯಾಸ ಏನು? ನೋ, ನಾಟ್ ವಿಲ್ ಪವರ್, ನಾಟ್ ಇಂಟೆಲಿಜೆನ್ಸ್, ನಾಟ್ ಮೋಟಿವೇಶನ್, ನಾಟ್ ಟ್ಯಾಲೆಂಟ್, ನಾಟ್ ಕ್ರಿಯೇಟಿವಿಟಿ, ಇದು ಯಾವುದೂ ಅಲ್ಲ. ಬಟ್ ನಾನು ನನ್ನ ಟೈಮ್ನ ಟ್ರೀಟ್ ಮಾಡುವಂತಹ ರೀತಿ. ಸ್ವಲ್ಪ ವರ್ಷಗಳ ಹಿಂದೆ ನಾನು ಹೇಗೆ ಯೋಚನೆ ಮಾಡ್ತಿದ್ದೆ ಅಂದರೆ, ಬಿಡು ಇಡೀ ವರ್ಷ ಇದೆ, ಇವತ್ತಿಲ್ಲ ನಾಳೆ ಸ್ಟಾರ್ಟ್ ಮಾಡಿದ್ರೆ ಆಯಿತು, ಒಂದು ಆಪರ್ಚುನಿಟಿ ಮಿಸ್ ಆದ್ರೇನು, ಇನ್ನೂ ಎಷ್ಟೊಂದು ಆಪರ್ಚುನಿಟಿ ಸಿಗ್ತಾ ಇರುತ್ತೆ ಅಂತ. ಬಟ್ ಈಗ ಐ ಥಿಂಕ್ ಆಲ್ ಐ ಹ್ಯಾವ್ ಇಸ್ ಟುಡೇ, ಇವತ್ತು ಈಗ ನಾನು ಏನು ಮಾಡಬಹುದು ಅನ್ನೋದನ್ನ ಮಾತ್ರ. ಆ್ಯಂಡ್ ಎವ್ರಿ ಡೇ ಐ ಥಿಂಕ್ ದ ಸೇಮ್ ವೇ. ಆ್ಯಂಡ್ ಯು ಡೋಂಟ್ ವಿನ್ ದ ಇಯರ್, ಯು ವಿನ್ ದ ಡೇಸ್. ಆ್ಯಂಡ್ ನಿಮ್ಮ ಗೋಲ್ಗೆ ಬೇಕಾಗಿರುವಂತಹ ಆ್ಯಕ್ಷನ್ನ ನೀವು January 1st ಮಾಡ್ತೀರಾ, January 2nd ಮಾಡ್ತೀರಾ, January 3rd ಮಾಡ್ತೀರಾ, ಹೀಗೆ ಮಾಡ್ತಾ ಮಾಡ್ತಾ ಫೆಬ್ರವರಿ ಅಷ್ಟರಲ್ಲಿ ನೀವು ಅದನ್ನ 31 ಸರಿ ಮಾಡಿರ್ತೀರಾ. ಆ್ಯಂಡ್ ಬೈ ದ ಟೈಮ್ ಆಫ್ ಮಾರ್ಚ್ ಯು ವುಡ್ ಹ್ಯಾವ್ ಡನ್ ಇಟ್ ಫಾರ್ 59 ಟೈಮ್ಸ್. ದ ರಿಯಲ್ ಮೊಮೆಂಟಮ್ ಬಿಲ್ಡ್ ಆಗೋದೆ ಹೀಗೆ. ನಾನು ಮೊದಲೆಲ್ಲ ಹೇಗೆ ಯೋಚನೆ ಮಾಡ್ತಿದ್ದೆ, ನಾನು ಮುಂದಿನ ವರ್ಷ ಸಡನ್ಲಿ ಮ್ಯಾಜಿಕಲಿ ಮೋಟಿವೇಟೆಡ್ ಆಗಿಬಿಟ್ಟು ನಾನು ಅನ್ಕೊಂಡಿದ್ದ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ ಅಂತ. ಬಟ್
ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್. ಬೇಸಿಕಲಿ ರೆಸಲ್ಯೂಷನ್ ಯಾಕೆ ಫ್ಲಾಪ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ದ ಮೇನ್ ಚಾಲೆಂಜ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಐ ಟೆಲ್ ಯು ಅ ವೆರಿ ಸಿಂಪಲ್ ಅಂಡ್ ಪ್ರಾಕ್ಟಿಕಲ್ ಟಿಪ್. ನಿಮ್ಗೆ ಇಷ್ಟ ಆಗುವಂತಹ ಕೆಲಸ, ಹಾಗೇನೆ ಆ ಕೆಲಸನ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಮುಂದಿನ ವರ್ಷ ನಿಮ್ ಲೈಫ್ ಚೇಂಜ್ ಆಗುತ್ತೆ. ಇಟ್ ಆಡ್ ಸಮ್ ವ್ಯಾಲ್ಯೂ ಟು ಯುವರ್ ಲೈಫ್ ಅನ್ಸೋ ಅಂತಹ ಒಂದು ಟಾಸ್ಕ್ ನ ಪಿಕ್ ಮಾಡಿ. ಜಸ್ಟ್ ಒನ್ ಟಾಸ್ಕ್. 5 goals, 10 resolutions, no, it doesn't work. Just pick one task and ಅದನ್ನೇ ಕನ್ಸಿಸ್ಟೆಂಟ್ ಆಗಿ ಮಾಡಿ. ನಾವು ಯೂಶಲಿ ಮಾಡುವಂತ ಮಿಸ್ಟೇಕ್ ಏನ್ ಗೊತ್ತಾ, 8-10 ಗೋಲ್ನ ನಮ್ಮ ತಲೆ ಮೇಲೆ ಹಾಕೋತೀವಿ. ನಾನು ಅದೇ ಮಿಸ್ಟೇಕ್ ಮಾಡ್ತಾ ಇದ್ದಿದ್ದು. ಮುಂದಿನ ವರ್ಷದಿಂದ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತೀನಿ, ಜರ್ನಲಿಂಗ್ ಸ್ಟಾರ್ಟ್ ಮಾಡ್ತೀನಿ, ಜಾಸ್ತಿ ಬುಕ್ಸ್ ಓದಕ್ ಸ್ಟಾರ್ಟ್ ಮಾಡ್ತೀನಿ, ಹೊಸ ಲ್ಯಾಂಗ್ವೇಜ್ ಕಲಿತೀನಿ ಅಂತ ಏನೇನೋ ಗೋಲ್ಸ್ ನನ್ನ ತಲೆ ಮೇಲೆ ಹಾಕೋತಾ ಇದ್ದೆ. ಅಂಡ್ ವರ್ಷ ಮುಗಿಯುವಷ್ಟರಲ್ಲಿ ಒಂದೇ ಒಂದು ಗೋಲ್ನು ಅಚೀವ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ಸೈಮಲ್ಟೇನಿಯಸ್ಲಿ ನಾವು 8-10 ನ್ಯೂ ಹ್ಯಾಬಿಟ್ಸ್ ನ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡಕ್ ಆಗಲ್ಲ, ಯಾರಿಗೂ ಆಗಲ್ಲ. ದಟ್ಸ್ ನಾಟ್ ಹೌ ಹ್ಯೂಮನ್ ಬ್ರೈನ್ ವರ್ಕ್ಸ್. ಈಗ ಒಂದು ಸಿಂಪಲ್ ಮ್ಯಾಥ್ ಮಾಡೋಣ, ಬಿಕಾಸ್ ದಟ್ಸ್ ಲಿಟ್ರಲಿ ಗೋನ್ ಬ್ಲೋ ಯೋರ್ ಮೈಂಡ್. ಅಂಡ್ ಯಾವಾಗೆಲ್ಲ ನಿಮ್ಗೆ ಆಕ್ಷನ್ ತಗೊಳ್ಳೋದಕ್ಕೆ ಮೋಟಿವೇಶನ್ ಇರಲ್ಲ, ಈ ಒಂದು ಪಾಯಿಂಟ್ ನ ನೆನ್ಸ್ಕೊಂಡ್ರೆ ಇಟ್ ವಿಲ್ ಇನ್ಸ್ಪೈರ್ ಯು ಇನ್ ಅ ಜಿಫ್. ಸಿ ಫಾರ್ ಎಕ್ಸಾಂಪಲ್, ನೀವು ಮುಂದಿನ ವರ್ಷದಿಂದ ಜಾಸ್ತಿ ಬುಕ್ ಓದಬೇಕು ಅನ್ಕೊಂತಾ ಇದ್ರೆ ಎವ್ರಿ ಡೇ ಜಸ್ಟ್ 20 minutes ಅಲಾರ್ಮ್ ಇಟ್ಕೊಂಡು ಬುಕ್ ಓದಿದ್ರೆ ವರ್ಷ ಮುಗಿಯೋ ಅಷ್ಟರಲ್ಲಿ ನೀವು 10-15 ಬುಕ್ನ ಓದಿ ಮುಗಿಸಿರ್ತೀರಾ. ಅಂಡ್ ಸಿಮಿಲರ್ಲಿ ನೀವು ಯಾವುದೋ ಒಂದು ಸ್ಕಿಲ್ನ ಕಲಿಯೋದಕ್ಕೆ ಎವ್ರಿ ಡೇ ಜಸ್ಟ್ 30 minutes ಅಲಾರ್ಮ್ ಇಟ್ಕೊಂಡು ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಡಿಸೆಂಬರ್ ಅಷ್ಟರಲ್ಲಿ ಯು ಮೇ ನಾಟ್ ಬಿ ಅ ಪ್ರೋ ಅಟ್ ಇಟ್, ಬಟ್ ಯು ವೋಂಟ್ ಬಿ ಅ ಬಿಗಿನರ್ ಎನಿಮೋರ್. ಯು ವುಡ್ ನೋ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಇಟ್. ಸಿ, ಒಂದು ಚಿಕ್ಕ ವಿಷಯನ ನಾವು ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಇಟ್ ಆಡ್ಸ್ ಅಪ್ ಟು ಸಮಥಿಂಗ್ ಮ್ಯಾಸಿವ್. ಇದು ಜ್ಞಾನ ಅಲ್ಲ, ಇದು ಮೋಟಿವೇಶನ್ ಅಲ್ಲ, ಬಟ್ ರಿಯಲ್ ಕಾಂಪೌಂಡಿಂಗ್ ವರ್ಕ್ ಆಗೋದೇ ಹೀಗೆ. ಇದು ರಿಯಾಲಿಟಿ, ಇದು ಫ್ಯಾಕ್ಟ್, ಇದು ಮ್ಯಾಥ್. ಬಟ್ ನಾವು ಯಾರು ಚಿಕ್ಕ ಚಿಕ್ಕ ವಿಷಯನ ಕನ್ಸಿಸ್ಟೆಂಟ್ ಆಗಿ ಮಾಡೋದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ನಾವು ದೊಡ್ಡ ದೊಡ್ಡ ಗೋಲ್ಸ್ನ ತಲೆ ಮೇಲೆ ಹಾಕೊಂಡು ಸಿಕ್ಕಾಪಟ್ಟೆ ಸ್ಟ್ರೆಸ್ ಮಾಡ್ಕೊಂತೀವಿ. ಅಂಡ್ ಆಸ್ ಎ ರಿಸಲ್ಟ್ ವಿ ಎಂಡ್ ಅಪ್ ಡೂಯಿಂಗ್ ನಥಿಂಗ್. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಐ ವಾಂಟ್ ಯು ಟು ಪಿಕ್ ಒನ್ ಟಾಸ್ಕ್, ನಾಟ್ ದಟ್ ಯು ಆರ್ ಸಪೋಸ್ ಟು ಡೂ, ಬಟ್ ಸಮಥಿಂಗ್ ಯು ಜೆನ್ಯೂನ್ಲಿ ಲವ್. ಇದನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ನಿಮ್ಮ ಲೈಫ್ಗೆ ಒಂದು ವ್ಯಾಲ್ಯೂ ಆ್ಯಡ್ ಆಗುತ್ತೆ, ನೆಕ್ಸ್ಟ್ ವರ್ಷ ಚೇಂಜ್ ಆಗುತ್ತೆ ಅನ್ಸೋ ಅಂತಹ ಒಂದು ಟಾಸ್ಕ್ನ ಪಿಕ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂಡ್ ಟೇಕ್ ಆಕ್ಷನ್. ಅದನ್ನ ಇವತ್ತೇ ಮಾಡಿ. ಇಟ್ ನೀಡ್ ನಾಟ್ ಬಿ ಪರ್ಫೆಕ್ಟ್, ಇಟ್ ನೀಡ್ ನಾಟ್ ಬಿ ಇಂಪ್ರೆಸಿವ್, ಬಟ್ ಅದನ್ನ ಮಾಡಿ ಮುಗಿಸಿ. ನೀವು ಇವತ್ತೇ ಆ ಕೆಲಸನ ಮಾಡ್ಬೋದು ಅನ್ನೋದನ್ನ ನಿಮಗೆ ನೀವು ಪ್ರೂವ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅಂಡ್ ಇನ್ ಕೇಸ್ ಇವತ್ತೇ ನೀವು ಆ ಕೆಲಸ ಮಾಡಿಲ್ಲ ಅಂತ ಅಂದ್ರೆ ಐ ಟೆಲ್ ಯು ವಾಟ್ ಹ್ಯಾಪನ್ಸ್. ಈ ವಿಡಿಯೋ ನೋಡಿ ಮುಗಿಸಿದ್ಮೇಲೆ ಒಂದು 10 ನಿಮಿಷ ಮೋಟಿವೇಟೆಡ್ ಆಗಿರ್ತೀರಾ. ಅಂಡ್ ನೆಕ್ಸ್ಟ್ ವರ್ಷ ಏನೇನೆಲ್ಲ ಮಾಡಬೇಕು, ನಾನು ಹೇಗಿರಬೇಕು ಅಂತೆಲ್ಲ ಯೋಚನೆ ಮಾಡ್ತೀರಾ. ಅಂಡ್ ದೆನ್ ಸಮಥಿಂಗ್ ಈಸ್ ಗೋಯಿಂಗ್ ಟು ಡಿಸ್ಟ್ರಾಕ್ಟ್ ಯು, ಯುವರ್ ವರ್ಕ್, ಯುವರ್ ಫೋನ್, ಯುವರ್ ಫುಡ್ ಕ್ರೇವಿಂಗ್ಸ್, ಎನಿಥಿಂಗ್, ಅಂಡ್ ದಟ್ಸ್ ಇಟ್. ಬಿಡು, ನಾಳೆ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಅನ್ಕೊಂತೀರಾ. ಬಟ್ ಇವತ್ತು ನಿಮ್ಗಿರುವಂತಹ ಮೈಂಡ್ಸೆಟ್, ಇವತ್ತು ನಿಮ್ಗಿರುವಂತಹ ಫೈರ್ ನಾಳೆ ಇರಲ್ಲ. ಬಿಕಾಸ್ ಯು ವುಡ್ ಹ್ಯಾವ್ ವಾಚ್ 100 ಡಿಫ್ರೆಂಟ್ ಕಾಂಟೆಂಟ್ ಅಂಡ್ ನಾಳೆ ಇನ್ನೊಂದೇನೋ ರೀಸನ್ ನ ಹುಡುಕ್ತೀರಾ ಪ್ರೊಕ್ರಾಸ್ಟಿನೇಟ್ ಮಾಡಕ್ಕೆ. ಅಂಡ್ ದೆನ್ ಜಾನ್ವರಿ ಲಾಸ್ಟ್ ವೀಕ್ ಬರುತ್ತೆ, ಮಾರ್ಚ್ ಬರುತ್ತೆ, ನವೆಂಬರ್ ಬರುತ್ತೆ, ಡಿಸೆಂಬರ್ ಬರುತ್ತೆ, ಅಂಡ್ ಅಗೇನ್ ಯು ಆರ್ ಗೋಯಿಂಗ್ ಟು ರಿಗ್ರೆಟ್. ಅಂಡ್ ಡಾರ್ಲಿಂಗ್, 2026 ಕ್ಯಾನ್ ಬಿ ಡಿಫ್ರೆಂಟ್. ನೀವು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಅನ್ಕೋತಾ ಇರೋ ವರ್ಷ ಅಲ್ಲ, ಪ್ಲಾನ್ ಮಾಡ್ತಿರೋ ವರ್ಷ ಅಲ್ಲ, ಬಟ್ ದ ಇಯರ್ ಯು ಆಕ್ಚುಲಿ ಡಿಡ್ ಇಟ್. ಡಿಸೆಂಬರ್ 31st ನೀವು ಹಿಂದೆ ತಿರುಗಿ ನೋಡಿದ್ರೆ ಡ್ಯಾಮ್ ಐ ಡಿಡ್ ಇಟ್ ಅಂತ ಯು ಶುಡ್ ಫೀಲ್ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಅಂಡ್ ದ ಇಯರ್ ಕ್ಯಾನ್ ಬಿ ಮ್ಯಾಸಿವ್ಲಿ ಡಿಫ್ರೆಂಟ್. ಬಿಕಾಸ್ ಪ್ರತಿ ವರ್ಷನೂ ನಿಮಗೆ ಬೇಡ ಅನ್ಸ್ದಾಗೆಲ್ಲ ಕ್ವಿಟ್ ಮಾಡಿ ಕ್ವಿಟ್ ಮಾಡಿದ್ರೆ ಅದರ ರಿಪರ್ಕಷನ್ಸ್ ಏನು ಅಂತ. ಸೊ ಇನ್ ಕೇಸ್ ನೀವು ಕ್ವಿಟ್ ಮಾಡಿಲ್ಲ ಅಂತ ಅಂದ್ರೂ ಅದರ ರಿಸಲ್ಟ್ ಏನು ಅಂತ ಗೊತ್ತಾಗಬೇಕಲ್ಲ. ಯು ಡಿಸರ್ವ್ ಟು ನೋ ದ್ಯಾಟ್. ಅಂಡ್ ಇನ್ ಕೇಸ್ ನೀವು ನೆಕ್ಸ್ಟ್ ಇಯರ್ ಡಿಸೆಂಬರ್ ಒಳಗೇನೆ ನೀವು ಅನ್ಕೊಂಡಿರುವಂತಹ ಗೋಲ್ನ ಥ್ರೂ ದಿಸ್ ಕನ್ಸಿಸ್ಟೆಂಟ್ ಆಕ್ಷನ್ ಅಚೀವ್ ಮಾಡಿದ್ರೆ ದೆನ್ ಟೇಕ್ ಯುವರ್ ಬ್ರೇಕ್ ಅಂಡ್ ದೆನ್ ಜಂಪ್ ಟು ಯುವರ್ ಸೆಕೆಂಡ್ ಗೋಲ್. ಅಂಡ್ ಇದೇ ಆಕ್ಷನ್ ಪ್ಲಾನ್ ನ ಫಾಲೋ ಮಾಡಿ. ಬಿಕಾಸ್ ಈ ಆಕ್ಷನ್ ಪ್ಲಾನ್ ನ ಫಾಲೋ ಮಾಡಿ ಇಟ್ ವರ್ಕ್ಡ್ ಅಂತ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ದ ನೆಕ್ಸ್ಟ್ ಗೋಲ್ ಫೀಲ್ಸ್ ಈಸಿಯರ್ ಆಲ್ರೆಡಿ. ಆ್ಯಂಡ್ ಜಸ್ಟ್ ಥಿಂಕ್ ಹೌ ರೇರ್ ದಟ್ ಇಸ್. ನಿಮ್ಮ ಕ್ಲೋಸ್ ಸರ್ಕಲಲ್ಲೇ ಅವರ ಗೋಲ್ ಬಗ್ಗೆ ಸೀರಿಯಸ್ ಆಗಿದ್ದು ಡಿಸಿಪ್ಲಿನ್ಡ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಜನ ಎಷ್ಟು ಜನ ಇದ್ದಾರೆ? ಮೇ ಬಿ ಜಸ್ಟ್ 1% ಆರ್ ಮೋಸ್ಟ್ ಆಫ್ ದ ಟೈಮ್ ಒಬ್ರು ಕೂಡ ಇರಲ್ಲ. ಅಂತ ಜನ ಬೇರೆಯವರ ಸಕ್ಸಸ್ನ ಆನ್ಲೈನ್ ಅಲ್ಲಿ ನೋಡ್ತಾ ಇರ್ತಾರೆ, ಬೇರೆಯವರು ಅವರ ಗೋಲ್ಸ್ನ ಅಕಂಪ್ಲಿಷ್ ಮಾಡಿರೋದನ್ನ ನೋಡ್ಕೊಂಡು ಇನ್ನೊಬ್ರಿಗೆ ಶೇರ್ ಮಾಡ್ತಾ ಇರ್ತಾರೆ. ಬಟ್ ಅವರು ಆ ಒಂದು ಟಾಸ್ಕ್ಗೆ ಅವರ ಕಮಿಟ್ಮೆಂಟ್ ಕೊಟ್ಟಿದ್ರೆ, ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ, ಆ ಸಕ್ಸಸ್ಫುಲ್ ಪೀಪಲ್ ಲೀಡ್ ಮಾಡ್ತಾ ಇರುವಂತಹ ಲೈಫ್ನ ಇವರು ಬದುಕಬಹುದಾಗಿತ್ತು. ಬಟ್ ನೀವು ಅಂತಹ ಜನರಲ್ಲಿ ಒಬ್ಬರಾಗಿರ್ಬೇಕಾಗಿಲ್ಲ. ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಪಿಕ್ ಒನ್ ಥಿಂಗ್ ಅಂಡ್ ಡೂ ಇಟ್ ಎವ್ರಿ ಡೇ. ಫ್ರೀಕ್ವೆಂಟ್ ಬ್ರೇಕ್ಸ್ ತಗೊಳ್ಳಿ, ಜಸ್ಟ್ ಟೇಕ್ ಯುವರ್ ಬ್ರೇಕ್, ರೆಸ್ಟ್, ಅಂಡ್ ದೆನ್ ಎಲ್ಲಿ ಬಿಟ್ಟಿದಿರೋ ಅಲ್ಲಿಂದನೇ ಪಿಕಪ್ ಮಾಡಿ. ಜಸ್ಟ್ ಕೀಪ್ ಡೂಯಿಂಗ್ ಇಟ್ ಎವ್ರಿ ಸಿಂಗಲ್ ಡೇ. ಅಂಡ್ ಐ ಪ್ರಾಮಿಸ್ 2026 is going to be different. Not because the year is different, but you are different this time, my friend.
ಅದರ್ವೈಸ್ ನಿಮಗೆ ಟೈಮ್ ಇಲ್ಲ ಅಂತ ಮುಂದಿನ ವರ್ಷನ ವೇಸ್ಟ್ ಮಾಡಲ್ಲ, ಬಟ್ ಯು ಲ್ಯಾಕ್ ಕಮಿಟ್ಮೆಂಟ್ ಫಾರ್ ಒನ್ ಸಿಂಗಲ್ ಟಾಸ್ಕ್ ಅಂತ ವೇಸ್ಟ್ ಮಾಡ್ತೀರಾ. ಫಾರ್ ಮೋಸ್ಟ್ ಆಫ್ ದ ಪೀಪಲ್ ಟೈಮ್ ಇರುತ್ತೆ, ಬಟ್ ಅವರು ಅದನ್ನ ಯೂಸ್ಲೆಸ್ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾರೆ. ಮೇ ಬಿ ವಾಚಿಂಗ್ ರಬ್ಬಿಶ್ ಕಾಂಟೆಂಟ್, ಅವ್ರಿಗೆ ತೃಪ್ತಿ ಕೊಡದೇ ಇರುವಂತಹ ಕೆಲಸಗಳನ್ನ ಮಾಡೋದು, ಲೂಸ್ ಟಾಕ್ಸ್ ಅಲ್ಲಿ ಇನ್ವಾಲ್ವ್ ಆಗೋದು. ನೀವು ಒಂದ್ ಕೆಲಸನ ಪಿಕ್ ಮಾಡಿ ಅದನ್ನ ದಿನಾಗ್ಲೂ ಮಾಡಿದಾಗ ನೀವೇ ಅದಕ್ಕೋಸ್ಕರ ಟೈಮ್ ಮಾಡ್ಕೋತೀರಾ. ಆ್ಯಂಡ್ ಯಾವ್ದನ್ನ ಸ್ಯಾಕ್ರಿಫೈಸ್ ಮಾಡ್ಬೋದು ಅದನ್ನ ನೀವೇ ಸ್ಯಾಕ್ರಿಫೈಸ್ ಮಾಡ್ತೀರಾ. ಬಿಕಾಸ್ ಇಟ್ ವೋಂಟ್ ಮ್ಯಾಟರ್ ಟು ಯು, ಯು ವಿಲ್ ಗೆಟ್ ದಟ್ ಕ್ಲಾರಿಟಿ. ಆ್ಯಂಡ್ ಕ್ಲಾರಿಟಿ ಇರುವಂತಹ ಜನ ಅವರ ಟೈಮ್ನ ದ ಮೋಸ್ಟ್ ಪ್ರೆಷಿಯಸ್ ರಿಸೋರ್ಸ್ ಇನ್ ದ ವರ್ಲ್ಡ್ ಅನ್ನೋ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ. ಬಿಕಾಸ್ ಇಟ್ ಈಸ್. ಸೊ 2026 ಡಿಸಪಿಯರ್ ಆಗೋ ಮುಂಚೆ ಕಣ್ ಮಿಟುಕ್ಸೋ ಅಷ್ಟರಲ್ಲಿ ಡಿಸೆಂಬರ್ ಬಂದೇ ಬಿಡ್ತಾ ಈ ವರ್ಷನೂ ನಾನೇನು ಮಾಡೇ ಇಲ್ಲ ಅಂತ ಡೈಲಾಗ್ ಹೊಡಿಬಾರ್ದು ಅಂತ ಅಂದ್ರೆ ಜಸ್ಟ್ ಗೆಟ್ ಕ್ಲಿಯರ್, ಪಿಕ್ ಒನ್ ಥಿಂಗ್. ಆ ಕೆಲಸನ ಇವತ್ತೇ ಆರ್ ರಾದರ್ ಇವತ್ತಿಂದನೇ ಮಾಡಿ. ನೀವು 5 ನಿಮಿಷ ಮಾಡಬೇಕಾಗಿಲ್ಲ, 10 ನಿಮಿಷ ಮಾಡಬೇಕಾಗಿಲ್ಲ. ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ 1 ನಿಮಿಷ ಟೈಮರ್ ಇಟ್ಕೊಂಡು ಇವತ್ತಿಂದನೇ ನೀವು ಅನ್ಕೊಂಡಿರುವಂತಹ ಟಾಸ್ಕ್ನ ಮಾಡಿ. ಇನ್ನೇನು ಜಾನ್ವರಿ ಬರೋದಕ್ಕೆ 1 ವಾರ ಇದೆ. ಸೊ ಫಾರ್ 1 ವೀಕ್ ಒಂದೇ 1 ನಿಮಿಷ ಎವ್ರಿ ಡೇ ಫಾರ್ 1 ವೀಕ್ ನೀವು ಅನ್ಕೊಂಡಿರುವಂತಹ ಟಾಸ್ಕ್ನ ಮಾಡಿ. ಜಾನ್ವರಿ ಅಷ್ಟರಲ್ಲಿ ನಿಮ್ಮ ಬಾಡಿ ಆ್ಯಂಡ್ ಮೈಂಡ್ ವಾರ್ಮ್ ಅಪ್ ಆಗಿರುತ್ತೆ. ಆ್ಯಂಡ್ ದಟ್ ಟಾಸ್ಕ್ ಡಸಂಟ್ ಫೀಲ್ ನ್ಯೂ ಟು ಯು ಎನಿಮೋರ್, ಇಟ್ ಫೀಲ್ಸ್ ಫ್ಯಾಮಿಲಿಯರ್. ಹಾಗಾಗಿ ಜಾನ್ವರಿಯಿಂದ ಆ ಒಂದು ಕೆಲಸದ ಡ್ಯೂರೇಷನ್ನ ಜಾಸ್ತಿ ಮಾಡ್ಕೊಳ್ಳೋದು ಈಸಿ ಅಂತ ಅನ್ಸುತ್ತೆ. ಆ್ಯಂಡ್ ರಿಮೆಂಬರ್, ಅದೇನು ರಾಕೆಟ್ ಸೈನ್ಸ್ ಅಲ್ಲ, ಕಾಂಪ್ಲಿಕೇಟೆಡ್ ಅಲ್ಲ, ಬಟ್ ತುಂಬ ಜನ ಲೇಸಿ ಅದಕ್ಕೆ ಮಾಡಲ್ಲ. ಬಟ್ ಯು ಕುಡ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಇಯರ್.